ಸಿದ್ದರಾಮಯ್ಯ ವರ್ಸಸ್ ಮೈತ್ರಿ ಸರ್ಕಾರ ಬೇಷರತ್ತು ಪಾಲಿಟಿಕ್ಸ್ ಮೈತ್ರಿ ಓಕೆ ಹೊಸ ಬಜೆಟ್ ಯಾಕೆ ಸಿದ್ದರಾಮಯ್ಯ ಹೆಸರು ಮಾಡ್ತೀನಿ ಅಂತ ಕೆಲವರಿಗೆ ಬೇಜಾರು ಅದೇ ರೀತಿಯಾಗಿ ಎಚ್ಡಿಕೆ ಹೊಸ ಸರ್ಕಾರ ಹೊಸ ಬಜೆಟ್ ಅನ್ನ ಮಂಡಿಸೋದು ವಾಡಿಕೆ ಅಂತ ಹೇಳಿದ್ದಾರೆ. ಇದೀಗ ಮಾಜಿ ಸಿಎಂ ವರ್ಸಸ್ ಮೈತ್ರಿ ಸರ್ಕಾರ ಅನ್ನೋ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾದ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಮೈತ್ರಿ ವಿಚಾರವಾಗಿ ಬಜೆಟ್ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿಯಾಗಿ ಮಾತುಕತೆ ಆಗಿದೆ, ವಾದ ವಿವಾದಗಳಾಗಿದ್ದಾವೆ. ಜೊತೆಗೆ ಹೆಸರು ಮಾಡ್ತೀನಿ ಅಂತ ಕೆಲವರಿಗೆ ಬೇಜಾರು ಅಂತ ಎಚ್ಡಿಕೆ ಹೇಳಿದ್ದಾರೆ. ಸಾಲ ಮನ್ನಾ ವಿಚಾರವಾಗಿ ಹೊಸ ಸರ್ಕಾರ ಬಂದಾಗ ಹೊಸ ಬಜೆಟ್ ಅನ್ನ ಮಂಡಿಸೋದು ವಾಡಿಕೆ ಅಂತ ಒಂದ್ ಕಡೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರೆ, ಸಿದ್ದರಾಮಯ್ಯನವರು ಕಳೆದ ಅವರ ಒಂದು ಪೀರಿಯಡ್ ನ ಬಜೆಟ್ ಅನ್ನೇ ಕಂಟಿನ್ಯೂ ಮಾಡಿ ಆ ಒಂದು ವಿಚಾರಗಳನ್ನೇ ಅಂತ. ಸೊ ಹಲವಾರು ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಖಾತೆ ಹಂಚಿಕೆ ಕಿತ್ತಾಟ, ಸಂಪುಟ ರಚನೆ ವಿಳಂಬ, ಅದೇ ರೀತಿಯಾಗಿ ಭಿನ್ನ ಮತದ ಬೆಂಕಿ. ಈಗ ಬಜೆಟ್ ನ ಬಂಡಾಯ. ಒಂದ್ ಕಡೆ ಭಿನ್ನಮತ ಆಗ್ತಾ ಇತ್ತು ಸಚಿವ ಸಂಪುಟ ವಿಚಾರದಲ್ಲಿ, ಆದ್ರೆ ಈಗ ಅದು ಶಿಫ್ಟ್ ಆಗಿದೆ ಬಜೆಟ್ ವಿಚಾರಕ್ಕೆ. ಸಿದ್ದರಾಮಯ್ಯ ವಿರುದ್ಧ ರಾಹುಲ್ ಗಾಂಧಿಗೆ ದೂರು ಕೊಡಲಿದ್ದಾರಾ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಕೇಳಿ ಬರ್ತಿದೆ ಎಚ್ಡಿಕೆಗೆ. ಇನ್ನು ಸಿದ್ದರಾಮಯ್ಯ ಬಜೆಟ್ ಹೇಳಿಕೆಗೆ ಕಾಂಗ್ರೆಸ್ಸಿಗರಲ್ಲೇ ಅಸಮಾಧಾನ ಶುರುವಾಗಿದೆ. ಪ್ರತ್ಯೇಕ ಪವರ್ ಸೆಂಟರ್ ಆಗೋದಕ್ಕೆ ಸಿದ್ದರಾಮಯ್ಯನವರು ಹವಣಿಕೆ ಮಾಡ್ತಾ ಇದ್ದಾರಾ ಅಂತ ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ ಹಾಕೋದಕ್ಕೆ ದೋಸ್ತಿ ಜೋಡಿ ಈಗ ನಿರ್ಧಾರವನ್ನ ಮಾಡಿದೆ. ಪರಮೇಶ್ವರ್ ಮತ್ತು ಎಚ್ಡಿಕೆ ನಡುವೆ ಒಂದು ಒಪ್ಪಂದ ಆದ ಹಾಗೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಸೆಣಸಾಡೋದಕ್ಕೆ, ಸಿದ್ದರಾಮಯ್ಯ ವರ್ಚಸ್ಸು ಕುಗ್ಗಿಸೋದಕ್ಕೆ ಇಬ್ರು ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಸದ್ಯಕ್ಕೆ ಸಿದ್ದರಾಮಯ್ಯ ವಿರುದ್ಧ ರಾಹುಲ್ ಗಾಂಧಿ ಅವರ ಬಳಿ ಒಂದು ದೂರನ್ನ ಕೊಡೋದಕ್ಕೆ ಎಚ್ಡಿಕೆ ಕೂಡ ಯೋಚನೆ ಮಾಡ್ತಿದ್ದಾರೆ ಅಂತ. ಸಿದ್ದರಾಮಯ್ಯ ಅವರು ಬಜೆಟ್ ವಿಚಾರವಾಗಿ ಏನು ಹೇಳಿದ್ರು ಅದು ಕಾಂಗ್ರೆಸ್ಸಿಗರಲ್ಲೇ ಅಸಮಾಧಾನವನ್ನ ಸೃಷ್ಟಿ ಮಾಡಿದೆ. ಜೊತೆಗೆ ಒಂದು ಪ್ರತ್ಯೇಕವಾದಂಥ ಪವರ್ ಸೆಂಟರ್ ಆಗೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಡ್ತಿದ್ದಾರೆ ಅಂತ. ಅದೇ ರೀತಿಯಾಗಿ ಪ್ರತ್ಯೇಕ ಪವರ್ ವಿಚಾರವಾಗಿ ಈಗ ಸಿದ್ದರಾಮಯ್ಯ ವರ್ಚಸ್ಸು ಕುಗ್ಗಿಸೋದಕ್ಕೆ ಪರಮೇಶ್ವರ್ ಮತ್ತು ಎಚ್ಡಿಕೆ ಅವರು ವಾಪಸ್ ಕೌಂಟರ್ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಚ್ಡಿಕೆ ಮತ್ತು ಪರಮೇಶ್ವರ್ ಅವರ ಹೇಳಿಕೆಗಳಲ್ಲಿ ಆಲ್ಮೋಸ್ಟ್ ಒಂದು ಸಿಮಿಲಾರಿಟಿ ಇದೆ, ಸಾಮ್ಯತೆ ಇದೆ. ಆದರೆ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಇಂಥ ಒಂದು ಸಂಶಯ ಮೂಡೋದು ಸಹಜ. ಸಿಎಂ ಮತ್ತು ಡಿಸಿಎಂ ಒಂದ್ ಕಡೆ ಆದ್ರೆ ಮಾಜಿ ಸಿಎಂ ಇನ್ನೊಂದು ಕಡೆ ನಿಂತಿದ್ದಾರೆ. ಈಗ ಬಜೆಟ್ ಮಂಡನೆ ಆಗಿದೆ. ಇದು ಫುಲ್ ಫ್ಲೆಡ್ಜ್ಡ್ ಬಜೆಟ್, ಇದು ಗೊತ್ತಾಯ್ತಾ. ಅದಕ್ಕೆ ವೋಟರ್ ಅಕೌಂಟ್ಸ್ ತಗೊಂಡಿದ್ದೀವಿ 4 ತಿಂಗಳವರೆಗೆ, ಜುಲೈ ಎಂಡ್ವರೆಗೂ ಇದೆ. ಅವ್ರು ಏನಾದ್ರು ಹೊಸ ಪ್ರೋಗ್ರಾಮ್ಸ್ ಸೇರಿಸಬೇಕು ಅನ್ನೋದು, ಬಿಕಾಸ್ ಆಲ್ ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ ಅಂಡ್ ನ್ಯೂ ಪ್ರೋಗ್ರಾಮ್ಸ್ ಅನೌನ್ಸ್ಡ್ ಇನ್ ದಿ ಬಜೆಟ್, ದೇ ವಿಲ್ ಬಿ ಕಂಟಿನ್ಯೂಡ್. ಆಲ್ ಆನ್ಗೋಯಿಂಗ್ ಸ್ಕೀಮ್ಸ್ of our government, all new schemes announced in the budget, all those programs will be continued. That is number 1. Number 2, ಕುಮಾರಸ್ವಾಮಿ ಏನಾದರೂ ಅಡಿಷನಲ್ ಆಗಿ ಏನಾದರೂ ಪ್ರೋಗ್ರಾಮ್ಗಳು ಮಾಡಬೇಕು ಅನ್ನೋದು, ಸ್ಕೀಮ್ಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಡೂ ಇಟ್ ಥ್ರೂ ಸಪ್ಲಿಮೆಂಟರಿ ಬಜೆಟ್. ಕೆಲವರು ಹೇಳ್ತಾರೆ ಬಜೆಟ್ ಯಾಕೆ ಮಂಡನೆ ಮಾಡಬೇಕು, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಈಗಾಗಲೇ ಹಿಂದೆ ಬಜೆಟ್ ಮಂಡನೆ ಆಗಿಬಿಟ್ಟಿದೆ, ಈ ಒಂದು ಸಪ್ಲಿಮೆಂಟರಿ ಬಜೆಟ್ ಮಂಡನೆ ಮಾಡಿದ್ರೆ ಸಾಕಾಗಲ್ವಾ. ಕೆಲವರು ಅದು ನನಗೆ ಅಡ್ವೈಸು ಮಾಡ್ತಾರೆ. ಕೆಲವರು ಪಾಪ ಈಗ ಬಜೆಟ್ ಮಂಡನೆ ಮಾಡಿದ್ರೆ ಎಲ್ಲಿ ಕುಮಾರಸ್ವಾಮಿಗೆ ಹೆಸರು ಬರುತ್ತೋ ಅಂತ ಕೆಲವರಿಗೆ ಪಾಪ ಚಿಂತನೆ ಪ್ರಾರಂಭ ಆಗಿದೆ. ಆದ್ರೆ ಬಜೆಟ್ನ ಇನ್ನು ಇದೇ ರೀತಿಯಾದಂತಹ ಒಂದು ಕಾಂಟ್ರಾಸ್ಟ್ ಹೇಳಿಕೆಗಳು ಇದೇನು ಫಸ್ಟ್ ಏನಲ್ಲ. ಇನ್ನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಾಲಿ ಮಾಜಿ ಸಿಎಂಗಳ ನಡುವೆ ವಾಗ್ದಾಳಿ ನಡೆದಿತ್ತು. ವಿಧಾನಸೌಧದಲ್ಲಿ ಭ್ರಷ್ಟಾಚಾರವಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ಆ ಮಾತಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ರು. ವಿಧಾನಸೌಧದಲ್ಲಿ ನಡೀತಿರತಕ್ಕಂಥ ಪರಿಸ್ಥಿತಿಗಳು ನೋಡಿದ್ರೆ ಇದನ್ನ ಯಾವ ರೀತಿ ನನಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಅನ್ನೋದು ಯೋಚನೆ ಮಾಡ್ತೀನಿ. 3ನೇ ಮಾಡಿಯಿಂದ ನನ್ನ ಮಟ್ಟದಲ್ಲಿ ನಾನು ನಿಲ್ಲಿಸಬಹುದು. ನಾನು ಗುರುಗಳಿಗೆ ಹೇಳಿದೆ, ಗುರುಗಳೇ ನನ್ನ ಮಟ್ಟದಲ್ಲಿ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ನಾನು 3ನೇ ಮಾಡಿ ಪ್ರಯತ್ನ ಪಡ್ತೀನಿ. ಆದರೆ ಇವತ್ತು ಪ್ರತಿಯೊಬ್ಬರೂ ಇವತ್ತು ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ನಾನು ತರಬೇಕಾದರೆ ಅಷ್ಟು ಸುಲಭ ಇಲ್ಲ ಗುರುಗಳೇ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೇನೆ. ಇದು ಎಲ್ಲಿ ಶುರುವಾಗುತ್ತೆ ಅಂದ್ರೆ ದೊರಸ್ವಾಮಿ ನಮ್ಮ ಗುರುಗಳಿಗೆ ಹೇಳ್ತೀನಿ,
ವರ್ಗಾವಣೆಯಿಂದ ಪ್ರಾರಂಭ ಆಗುತ್ತೆ. ನನಗೆ ಹೇಳಲಿಕ್ಕೆ ಹೋದ್ರೆ ಸತ್ಯ ಹೇಳಿದ್ರು ಕಷ್ಟ, ಸತ್ಯ ಹೇಳಿದ್ರು ಅದಕ್ಕಿನ್ನೇನೋ ಕಥೆಗಳು ಕಟ್ಟಿಬಿಡ್ತಾರೆ. ವರ್ಗಾವಣೆಗೆ ಇಂತಿಂಥ ಜಾಗಕ್ಕೆ ಅದು ಮಿಡ್ಲ್ ಮ್ಯಾನ್ಗಳೇ ಇದ್ದಾರೆ, ಮಧ್ಯವರ್ತಿಗಳು ವಿಧಾನಸೌಧದಲ್ಲಿ ಕಾರಿಡಾರ್ ಓಡಾಡ್ತಾರೆ. ನಿಮಗೆ ಯಾಕೆ ಮುಖ್ಯಮಂತ್ರಿಗಳು ನಮ್ಮ ಹತ್ರ ಇದ್ದಾರೆ, ಮಂತ್ರಿಗಳು ನಮ್ಮ ಹತ್ರ ಇದ್ದಾರೆ, ನಿಮ್ಗಿಂತ ಜಾಗ ಕೊಡಿಸ್ತೀನಿ, ಇದಕ್ಕೆ 5 ಕೋಟಿ ಕೊಡ್ತೀಯಾ, 10 ಕೋಟಿ ಕೊಡ್ತೀಯಾ, ಇದೆಲ್ಲ ನಡೀತಾ ಇದೆ. ತುಂಬಾ ಭ್ರಷ್ಟಾಚಾರ ಇದೆ, ನಾನು ನಡ್ಗೋಗ್ಬಿಟ್ಟಿದ್ದೀನಿ ಆ ಭ್ರಷ್ಟಾಚಾರ ಕಂಡು. ಗೊತ್ತಿಲ್ಲಪ್ಪ ನನಗೆ, ಅದು ಎಲ್ಲೆಲ್ಲಿ ನೋಡಿದಾರೋ ನೋಡಿಲ್ಲ ಗೊತ್ತಿಲ್ಲ. ನೋಡಿದ್ರೆಲ್ಲ ನಿಲ್ಸಕ್ಕೆ ಹೇಳಿ ಪಾಪ, ನಿಲ್ಲಿಸ್ಲಿ ಅವರು. ಈಗ ಅವ್ರು ಎಲ್ಲಿ ಭ್ರಷ್ಟಾಚಾರ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ಮೇಲೆ ಅದನ್ನೆಲ್ಲ ನಿಲ್ಲಿಸ್ಲಿ ಬಿಡ್ರಿ. ಎಸ್, ಇನ್ನು ಹೊಸ ಸರ್ಕಾರಕ್ಕೆ ಹೊಸ ಬಜೆಟ್ ಅನ್ನ ಮಂಡಿಸೋದು ವಾಡಿಕೆ. ಹೊಸ ಸರ್ಕಾರಕ್ಕೆ ಹೊಸ ಕಾರ್ಯಕ್ರಮಗಳ ಘೋಷಣೆ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳೋ ಮೂಲಕ ಪೂರಕ ಬಜೆಟ್ ಬೇಕೆಂದ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾದಂತಹ ಟಾಂಗನ್ನ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ಹೊಸ ಸರ್ಕಾರ ಬಂದಾಗ ಸ್ವಾಭಾವಿಕವಾಗಿ ಆ ಸರ್ಕಾರದ ಹೊಸ ಯೋಜನೆಗಳಿರ್ತವೆ. ಅದೇ ರೀತಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಹಳೆ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಹಾಗೆ ಅಂತೇಳಿ. ಸೊ ಇದನ್ನೆರಡನ್ನೂ ಕೂಡ ನಾವು ಕಂಬೈನ್ ಮಾಡಬೇಕಾಗುತ್ತೆ. ಅದನ್ನು ನಾವು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಹೊಸ ಕಾರ್ಯಕ್ರಮಗಳನ್ನು ಕೊಡೋದು, ಆವಾಗ ಅದನ್ನು ಬಡ್ಜೆಟ್ ಮೂಲಕ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿದ್ದಾವೆ. ಹೊಸ ಬಡ್ಜೆಟ್ ಕೊಡ್ಬೋದು, ಇಲ್ಲ ಅಪ್ರೋಪ್ರಿಯೇಷನ್ ಬಿಲ್ಲನ್ನು ಮಾಡಿ ಅಡಿಷನಲ್ ಆಗಿ ಕೊಡ್ಬೋದು. ಪ್ರೊಸೀಜರ್ಸ್ ಇದ್ದಾವೆ. ಅದನ್ನು ಅಂತಿಮವಾಗಿ ನಾವು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ತೀರ್ಮಾನ ಮಾಡ್ತೀವಿ. ಇನ್ನು ಮೈತ್ರಿ ಸರ್ಕಾರಕ್ಕೆ ಬಹಳ ಟೆನ್ಷನ್ ಆಗಿರೋದು ಉಭಯ ನಾಯಕರುಗಳು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳು. ಇನ್ನು ಸರ್ಕಾರದ ಅವಧಿಯ ಬಗ್ಗೆ ಯಾರೂ ಕೂಡ ಗೊಂದಲದ ಹೇಳಿಕೆಯನ್ನು ಕೊಡಬೇಡಿ ಅಂತ ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಮುಖಂಡರಿಗೆ ಪರಮೇಶ್ವರ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಒಂದೋ ಸಿಎಂ ಮಾತಾಡಬೇಕು, ಇಲ್ಲ ನಾನು ಮಾತಾಡಬೇಕು, ನಮ್ಮಿಬ್ಬರನ್ನ ಬಿಟ್ಟರೆ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತನಾಡಬೇಕು, ಬೇರೆಯವರೆಲ್ಲ ಗೊಂದಲವನ್ನು ಮೂಡಿಸೋದು ಬೇಡ ಅಂತ ಪರೋಕ್ಷವಾಗಿ ನಿನ್ನೆ ಮಾತನಾಡಿದ್ದ ಹೊರಟ್ಟಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಪದೇ ಪದೇ ಇವರಿಗೆ ತೊಂದರೆಯನ್ನು ಕೊಡ್ತಾರೆ. ಈಗ ಮುಖ್ಯಮಂತ್ರಿಗಳು ನಮಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಡಬೇಕಂದ್ರೂ ಸಹಿತ ಕಾಂಗ್ರೆಸ್ನವರು ಸಹಕಾರ ಇಲ್ಲ. ಇವರು ಹಣ್ಣು ಕಂಡೀಷನಲ್ಲಿ ಬಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿದರು. ಈಗ ದಿನ ಒಂದೊಂದು ಕಂಡೀಷನ್ ಹಾಕ್ತಾರೆ. ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿಲ್ಲ. ಮುಖ್ಯಮಂತ್ರಿ ಆದವ್ರು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಮುಕ್ತವಾದಂಥ ವಾತಾವರಣ ಇರಬೇಕು. ದಿನ ಒಂದೊಂದು ಕಾನೂನು ಮಾಡಿದ್ರೆ ನಿನ್ನೆ ಅವ್ರು ಹೇಳ್ಯಾರ, ನನಗೆ 1 ವರ್ಷದೊಳಗೆ ನನಗೆ ಯಾರು ಟಚ್ ಮಾಡೋಂಗಿಲ್ಲ. ಅರ್ಥ ಏನು ಅಂದರೆ ಇವ್ರ ಹ್ಯುಮಿಲೇಷನ್ ಕಾಂಗ್ರೆಸ್ನವ್ರು ಜಾಸ್ತಿ ಆಗೈತೆ ಅಂತ. ಹೌದು, ಟಾರ್ಚರ್ ಜಾಸ್ತಿ ಆಗಿದೆ. ದಿವಸ ಒಂದೊಂದು ಕಾನೂನು ಮಾಡೋದು. ಮೊದಲು 5 ವರ್ಷ ನೀವು ಆಗಂದರು, 2 ವರ್ಷ ಅಂದರು, ಈಗ ಹಿಂಗೆ ಬರ್ತೈತಿ. ಈ ರೀತಿ ಕಾಂಗ್ರೆಸ್ದವ್ರು ಕಿರಿಕಿರಿ ಮಾಡಿದ್ರೆ 5 ವರ್ಷ ಹೆಂಗೆ ಮಾಡ್ತಾರೆ ಅವರು? ಕಾಂಗ್ರೆಸ್ದವರು ನಿಮಗೆ 15ನೇ ತಾರೀಕಿಂದ ರಿಸಲ್ಟ್ ಅದಾಗ ಇನ್ನೂ ರಿಸಲ್ಟ್ ಮುಗಿದಿದ್ದಿಲ್ಲ. ಗುಲಾಂ ನಬಿ ಆಜಾದ್ ಅವರು ಎಲ್ಲ ದಿಲ್ಲಿಯಿಂದ ಬಂದು ದೇವ್ರ ಮನೆಗೆ ಹೋಗಿ ನಾವು ಹಣ್ಣಿನ ಕಂಡೀಷನಲ್ಲಿ ನಿಮ್ಮ ಸಪೋರ್ಟ್ ಮಾಡ್ತೀವಿ, ನೀವೆಲ್ಲ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದ್ರೆ ಬ್ಯಾಡ ಅಂದ್ರೆ ದೇವೇಗೌಡ್ರು ನೀವು ಮುಖ್ಯಮಂತ್ರಿ ನಾವು ಸಪೋರ್ಟ್ ಮಾಡ್ತೀವಿ ಅಂದರೂ ಕೇಳಿಲ್ಲ. ಈಗ ಬಂದು ದಿನ ಒಂದೊಂದು ಕಂಡೀಷನ್ ಹಾಕಿದ್ರೆ ಮತ್ತು ಇದೇ ಥರ ಕಂಡೀಷನ್ ಹಾಕೋ ಜಗಳ ಮಾಡ್ಕೋತಾದ್ರೆ 5 ವರ್ಷ ಮಾಡೋದು ಕಷ್ಟ ಆಗೋದಿಲ್ಲ. ಬೇರೆ ಬೇರೆ ಅರ್ಥ ಬರೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾರೆ. ಅದು ನಿಲ್ಲಬೇಕು. ಇಲ್ಲ ಮುಖ್ಯಮಂತ್ರಿಗಳು ಮಾತಾಡಬೇಕು, ಇಲ್ಲ ನಾನು ಮಾತಾಡಬೇಕು, ಇಲ್ಲ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತಾಡಬೇಕು. ಅದು ಬಿಟ್ಟು ಎಲ್ಲರೂ 1 ವರ್ಷಕ್ಕೆ ಸರ್ಕಾರ ಬಿದ್ದೋಗುತ್ತೆ, 6 ತಿಂಗಳಿಗೆ ಬಿದ್ದೋಗುತ್ತೆ, ಇನ್ನೊಬ್ರು 5 ವರ್ಷನೂ ಆಗುತ್ತೆ, ಅಥವಾ ಇನ್ನೊಂದು 2 ವರ್ಷಕ್ಕೆ ಮುಗಿದೋಗುತ್ತೆ, ಈ ಥರ ಎಲ್ಲ ಹೇಳಿಕೆಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ಈಗ ಮೈತ್ರಿ ಸರ್ಕಾರ ಬಂದು ಆಲ್ಮೋಸ್ಟ್ ಈಗ 1 ತಿಂಗಳು ಆಗ್ತಾ ಬಂತು. ಪ್ರಮುಖವಾಗಿ ಸಚಿವ ಸಂಪುಟ ವಿಚಾರದಲ್ಲಿ ಗೊಂದಲ ಆಯಿತು. ಈಗ ಬಜೆಟ್ ವಿಚಾರದಲ್ಲಿ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಒಂದು ಕಡೆ ಆಗಿದ್ದಾರೆ ಅನಿಸ್ತಿದೆ, ಇನ್ನೊಂದು ಕಡೆ HDK ಮತ್ತು ಪರಂ ಒಂದು ಟೀಮ್ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಿದೆ. ಏನಂತೀರಿ ಅಂತ? ಅವಿನಾಶ್, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಒಂದು ಉದಾಹರಣೆಗಳನ್ನು ಕೊಡಬಹುದು ಅಂತ ಹೇಳ್ಬೋದು. ಆದರೆ ಪ್ರಮುಖವಾಗಿ ಬಜೆಟ್ ವಿಚಾರದಲ್ಲಾಗಿರ್ಬೋದು, ಅಂದ್ರೆ ಅದರಲ್ಲೂ ಕೂಡ ಇದಕ್ಕಿಂತ ಮುಂಚಿತವಾಗಿ ನೋಡೋದಾದ್ರೆ ಏನೊಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಏನು ಸಂಪುಟ ವಿಚಾರ ಬಂದಾಗ ಅಲ್ಲಿಯೂ ಕೂಡ ಸಾಕಷ್ಟು ಗೊಂದಲಗಳಾಯಿತು, ಬಂಡಾಯ ಏಳಾಯಿತು, ಅತೃಪ್ತ ಶಾಸಕರ ಒಂದು ಬಣಗಳೇ ನಿರ್ಮಾಣವಾದವು. ಅದಾದ ಬಳಿಕ ಏನು ಖಾತೆ ಹಂಚಿಕೆಗಳ ವಿಚಾರ ಇತ್ತು. ಈ ಖಾತೆ ಹಂಚಿಕೆಗಳ ವಿಚಾರದಲ್ಲಿಯೂ ಕೂಡ ಹಗ್ಗ ಜಗ್ಗಾಟ
ನಡೀತು, ಅದೆಲ್ಲವೂ ಕೂಡ ಸರಿ ಹೋಯಿತು. ಇನ್ನೇನು ಸಮ್ಮಿಶ್ರ ಸರ್ಕಾರ ಇನ್ನೇನು ತನ್ನ ಅವಧಿಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಪ್ರವೃತ್ತವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಜೆಟ್ಗಾಗಿ ಒಂದು ಬಂಡಾಯ ಶುರುವಾಗಿದೆ ಅಂತ ಹೇಳ್ಬೋದು. ಬಜೆಟ್ಗಾಗಿ ಒಂದು ಅಸಮಾಧಾನ ಮತ್ತು ಆಕ್ಷೇಪಗಳು, ಆರೋಪ ಪ್ರತ್ಯಾರೋಪಗಳು ಇದೀಗ ಮೈತ್ರಿ ಸರ್ಕಾರದಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಒಂದು ಹೊಸ ಬಜೆಟ್ ಅನ್ನ ಮಂಡನೆ ಮಾಡೇ ತೀರ್ತೀನಿ ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಹೊಸ ಬಜೆಟ್ ಅನ್ನ ಮಂಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಡಿಸಿಎಂ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೊಸ ಸರ್ಕಾರ ಹೊಸ ಬಜೆಟ್ ಅನ್ನ ಮಂಡಿಸೋದು ವಾಡಿಕೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಕಾಂಗ್ರೆಸ್ನ ಒಂದು ಟಾರ್ಚರ್ ಇಂದಾಗಿನೇ ಒಂದು ಸರ್ಕಾರದ ವಿರುದ್ಧವಾಗಿ ಇಂಥ ಮಾತುಗಳು ಕೇಳಿ ಬರ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇದೆಲ್ಲವೊಂದು ನೋಡಿದಾಗ ಅಂದ್ರೆ ಮುಂದಿನ ತಿಂಗಳಲ್ಲಿ ಹೊಸ ಬಜೆಟ್ ಅನ್ನ ಮಂಡಿಸುವಲ್ಲಿ ಏನು ಒಂದು ಕುಮಾರಸ್ವಾಮಿ ಅವರು ತಯಾರಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿಯೇ ಬಜೆಟ್ಗಾಗಿ ಇಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಮತ್ತು ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿನೇ ಒಂದು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರನ್ನ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಹೈಕಮಾಂಡ್ಗೆ ಮಾಡೋರಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಮಯವನ್ನು ಕೂಡ ಕೇಳಿದ್ರೆ ಅಂತಕ್ಕಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಡಿಸಿಎಂ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ನಿನ್ನೆನೇ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವೇಣುಗೋಪಾಲ್ ಅವರಿಗೆ ದೂರನ್ನು ನೀಡಿದ್ದಾರೆ. ನೀವು ಅವ್ರನ್ನ ಕಂಟ್ರೋಲ್ ಮಾಡಿ, ಸರ್ಕಾರದ ವಿರುದ್ಧ ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ನೀವೊಂದು ಸಿದ್ದರಾಮಯ್ಯ ಅವರಿಗೆ ತಾಕೀತು ಮಾಡಿ ಅಂತಕ್ಕಂಥ ವಿಚಾರವನ್ನು ಕೂಡ ಹೈಕಮಾಂಡ್ ಕಿವಿಗೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ನಾನು ಶಕ್ತಿ ಕೇಂದ್ರವಾಗಿ ಉಳಿಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಅವರ ಶಕ್ತಿಯನ್ನ ಕುಂದಿಸಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನು ಕೂಡ ಪರಮೇಶ್ವರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ಸಿಎಂ, ಮತ್ತೊಂದು ಕಡೆ ಡಿಸಿಎಂ, ಮತ್ತೊಂದು ಕಡೆ ಸಮನ್ವಯ ಸಮಿತಿ ಅಧ್ಯಕ್ಷರು, ಇವರ ನಡುವಿನ ಹಗ್ಗ ಜಗ್ಗಾಟ, ಇದರ ನಡುವೆನೇ ಮತ್ತು ಅತೃಪ್ತ ಶಾಸಕರ ಒಂದು ಬಂಡಾಯಗಳೇನಿದೆ, ಇದು ಒಂದು ಸಮ್ಮಿಶ್ರ ಸರ್ಕಾರದ ಅವಧಿಗೆ ಒಂದು ಧಕ್ಕೆ ತರ್ತಕ್ಕಂಥ ಬೆಳವಣಿಗೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅವಿನಾಶ್, ಶ್ರೀನಿವಾಸ್, ಇನ್ನೊಂದು ವಿಚಾರ ಹೇಳಿದ್ರು, ಯಾರು ಕೂಡ ಸರ್ಕಾರದ ಬಗ್ಗೆ ಮಾತನಾಡಬಾರ್ದು, ಒಂದೋ ಸಿಎಂ ಮಾತಾಡಬೇಕು, ಇಲ್ಲ ಡಿಸಿಎಂ, ಇಲ್ಲ ಅಂದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರು ಅಂತ ಏನೋ ಪರಮೇಶ್ವರ್ ಅವರು ಹೇಳಿದ್ರು. ಆದ್ರೆ ಈ ಮೂರು ಜನ ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ರೀತಿನೇ ಇದೆ. ಸಿದ್ದರಾಮಯ್ಯನವರು ಕೂಡ ಅದೇ ಬಜೆಟ್ ಬೇಡ ಅಂತಾರೆ, ಕುಮಾರಸ್ವಾಮಿ ಅವರು ಕೆಲವರು ನಮ್ಗೆ ಈ ತರ ಸಲಹೆ ಕೊಡ್ತಿದ್ದಾರೆ ಅಂತಾರೆ. ಸೊ ಇವರ ಸ್ಟೇಟ್ಮೆಂಟ್ಗಳೇನು ಭಿನ್ನವಾಗಿ ಏನಿಲ್ಲ. ಖಂಡಿತವಾಗಿ ಒಂದು ಶಾಸಕರ ಆಡುವ ರೀತಿಯಲ್ಲಿನೇ ಈ ಒಂದು ಮೂರು ಜನ ಮುಖಂಡರು ಆಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಒಂದಿಷ್ಟು ಕಡೆ ಶಾಸಕರು ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇರೋದಾದ್ರೆ, ಒಂದಿಷ್ಟು ಜನ ಮುಖಂಡರೇ. ಶ್ರೀನಿವಾಸ್, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ನ. ಈಗ ಬ್ರಿಜೇಶ್ ಕಾಳಪ್ಪ ಇದ್ದಾರೆ, ಎಸಿಸಿ ವಕ್ತಾರರು. ನಮಸ್ತೆ ಬ್ರಿಜೇಶ್ ಕಾಳಪ್ಪ ಅವರೇ. ಓಕೆ, ಈಗಾಗಲೇ ಆಲ್ಮೋಸ್ಟ್ ಒಂದು ತಿಂಗಳ ಹತ್ರ ಬಂತು ಸಮ್ಮಿಶ್ರ ಸರ್ಕಾರ. ಆದರೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಎರಡು ಪಕ್ಷದ ನಾಯಕರು ಕೊಡ್ತಾ ಇರೋದು, ಮತ್ತೆ ಬಜೆಟ್ ವಿಚಾರದಲ್ಲಿ ಅಷ್ಟೊಂದು ಗೊಂದಲ. ಸೊ ಒಂದ್ ರೀತಿಯಾಗಿ ವ್ಯಾಲಿಡಿಟಿ ತುಂಬಾ ಕಡಿಮೆ ಅಂತ ಅನಿಸ್ತಿದ್ಯಾ ಅಂತ ಈ ಸರ್ಕಾರಕ್ಕೆ? ಯಾವುದು ಸದ್ಯಕ್ಕೆ ಆಗ್ತಿರುವಂತ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಗೌರ್ಮೆಂಟಿನ ವ್ಯಾಲಿಡಿಟಿ ತುಂಬಾ ಕಡಿಮೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿದೆ ಅಂತ, ಅಷ್ಟೊಂದು ಗೊಂದಲಗಳಿದಾವೆ ಅಂತ. ಗೊಂದಲ ನ್ಯಾಚುರಲಿ ಇದ್ದೇ ಇರ್ತಾವಲ್ಲ. ನಾವೆಲ್ಲ ವಿ ಬೋತ್ ಕಂಟೆಸ್ಟೆಡ್ ಅಗೇನ್ಸ್ಟ್ ಈಚ್ ಅದರ್. ಬೇರೆ ಬೇರೆ ಪಕ್ಷಗಳು ಒಬ್ಬೊಬ್ರು ವಿರುದ್ಧ ನಾವು ಕಂಟೆಸ್ಟ್ ಮಾಡಿದೀವಿ. ಅದನ್ನ ಸರಿಯಾಗಿ ಇವಾಗ ನಡ್ಸ್ಕೊಂಡು ಹೋಗುವಂತ ನಮ್ ಜವಾಬ್ದಾರಿ ಇದೆ. ಅದು ಎಲ್ಲರಿಗೂ ನಮ್ ಲೀಡರ್ಸ್ಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಜೆಡಿಎಸ್ಗೂ ಗೊತ್ತಿದೆ, ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿದೆ. ಅದನ್ನ ನಡ್ಸ್ಕೊಂಡು ಹೋಗೋದು ನಮ್ ಜವಾಬ್ದಾರಿ. ಯಾಕಂದ್ರೆ ಜನ ಅಂತ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಪಬ್ಲಿಕ್ ಅಂತ ಮ್ಯಾಂಡೇಟ್ ಕೊಟ್ಟಿರೋ ಸಂದರ್ಭದಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ ಮಾಡ್ತೀವಿ. ಓಕೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ಗಳು ಒಂಥರ ಕಾಣ್ತವೆ, ಒಂದೇ ರೀತಿ ಇರ್ತವೆ, ಸಾಮ್ಯತೆ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಒಂದ್ ರೀತಿ ಕಾಂಟ್ರಾಸ್ಟ್ ಇರುತ್ತೆ. ಯಾಕೆ ಅಂತ? ಇಲ್ಲ, ಇವಾಗ ಎಲ್ಲರೂ ಒಂದೇ ತರ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾವೆಲ್ಲ ಒಂದೇ ಪಕ್ಷದಲ್ಲಿ ಇರ್ಬೇಕಾಗಿತ್ತಲ್ಲ. ಸರ್ಕಾರದ ಹಿತದೃಷ್ಟಿಯಿಂದ ನೋಡೋದಾದ್ರೆ, ಮೈತ್ರಿಯ ಹಿತದೃಷ್ಟಿಯಿಂದ ನ್ಯಾಚುರಲಿ ಎಲ್ಲರಿಗೂ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಪಾಯಿಂಟ್ ಆಫ್ ವ್ಯೂನೇ ಇರಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಒಕ್ಕರಡಲ್ಲಿ ಮಾತಾಡ್ಬೇಕು ಅಂತ ಹೇಳಿ ನಾವೆಲ್ಲ ಒಂದೇ ಪಕ್ಷದಲ್ಲಿ ಇರ್ಬೇಕಲ್ಲ. ಆದ್ರೆ ಪರಮೇಶ್ವರ್ ಮತ್ತು ಎಚ್ ಡಿ ಕೆ ಅವ್ರದ್ದು ಸೇಮ್ ಧ್ವನಿ ಇರುತ್ತೆ. ಯಾಕೆ ಅಂತ? ಅವರು ಕೂಡ ಬೇರೆ ಬೇರೆ ಪಕ್ಷದವರು. ಇಲ್ಲ, ಅವ್ರು ಇಬ್ರು ಸರ್ಕಾರದಲ್ಲಿದ್ದಾರಲ್ಲ. ಇಬ್ರು ಸರ್ಕಾರದಲ್ಲಿದ್ದಾರೆ. ಸರ್ಕಾರದ ಒಂದು ಇರುತ್ತೆ, ಹೊರಡೆ ಸರ್ಕಾರದ ಹೊರಡೆ ಇರುವಂತದ್ದು ಒಂದು ವ್ಯೂ ಇರುತ್ತೆ. ಅಲ್ಲ, ಸಿದ್ದರಾಮಯ್ಯನವರು ಕೂಡ ಸಮನ್ವಯ ಸಮಿತಿಯ ಅಧ್ಯಕ್ಷರು ಅಲ್ಲ. ಒಟ್ಟಾರೆ ಕನ್ಸೆನ್ಸಸ್ ಎಲ್ಲ ತಯಾರಾಗೋದಂತ ತೀರ್ಮಾನ ಆಗುವಂಥದ್ದು. ಓಕೆ, ಒಂದು ಮಾತೇನಂದ್ರೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರು ಸೆಪರೇಟ್ ಆಗಿ ಪವರ್ ಸೆಂಟರ್ ಆಗಿ ಇರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ. ಇಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಹಾಗೆ ಯೋಚನೆ ಮಾಡ್ತೀರಿ. ಸಿದ್ದರಾಮಯ್ಯನವರು ಇವಾಗ ಹೇಳ್ತಿರೋದು ಒಂದು ಸಪ್ಲಿಮೆಂಟರಿ ಬಜೆಟ್ ಕೊಡ್ಸಿ, ಫುಲ್ ಫ್ಲೆಜೆಡ್ ಬಜೆಟ್ ಕೊಡೋದು ಬೇಡ ಅಂತ. ಅದವ್ರ ಪಾಯಿಂಟ್ ಆಫ್ ವ್ಯೂ ಆಗಿದೆ. ಬಟ್ ಕುಮಾರಸ್ವಾಮಿ ಇಸ್ ನಾಟ್ ಓಕೆ ವಿತ್ ದಟ್ ಅಂತ. ಯಾವುದು? ಕುಮಾರಸ್ವಾಮಿ ಅವರು ಆ ವಿಚಾರಕ್ಕೆ ಅವರಿಗೆ ಒಪ್ಪಿಗೆ ಇಲ್ಲ ಅಂತ. ಅಲ್ಲ, ಒಪ್ಪಿಗೆ ಇಲ್ಲ ಅಂತ ಅವರು ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಮಾಡ್ಕೋಬೇಕಾಗುತ್ತೆ.
ಅದರಲ್ಲಿ ಯಾರು ಮೆಜಾರಿಟಿ ಇರುತ್ತೆ ಅವ್ರ ತೀರ್ಮಾನ ಸರಿಯಾಗುತ್ತೆ. ಬಟ್ ಇನ್ನೊಂದು ಬಸವರಾಜ ಹೊರಟ್ಟಿ ಅವರು ನಿನ್ನೆ ಅಷ್ಟೇ ಹೇಳಿದ್ರು 5 ವರ್ಷ ಇರೋದಿಲ್ಲ ಅಂತ. ಅದಕ್ಕೆ ಪರಮೇಶ್ವರ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಯಾರು ಕೂಡ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಸೊ ಇದನ್ನ ಎಷ್ಟು ಫಾಲೋ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಾಯಕರು? ಇಲ್ಲ, ಇವಾಗ ಎಲ್ಲಾರ್ದು ಒಂದೊಂದು ಒಪಿನಿಯನ್ ಇದೆ. 5 ವರ್ಷ ಆಗುತ್ತಾ, 1 ವರ್ಷ ಆಗುತ್ತಾ, 2 ವರ್ಷ ಆಗುತ್ತಾ ಅಂತ. ಒಟ್ಟಿನಲ್ಲಿ ಇವಾಗ ನಿಮ್ಗೆ ಒಂದ್ ತಿಳಿದಂಗೆ JDS ಕಾಂಗ್ರೆಸ್ ಪಕ್ಷ ಮೊದಲು ಒಂದಾಗಿದ್ವಿ. ಹೌದು, 2004ರಿಂದ 2006ವರೆಗೂ. ಅವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಮಾತುಕತೆ ಮೂಲಕನೇ ಎಲ್ಲ ಫೈನಲಿ ಡಿಸೈಡ್ ಆಗ್ಬೇಕಾಗುತ್ತೆ. ಮಾತುಕತೆ ನಡೀದಲ್ಲೇ ಈ ನಾವು ಫೈನಲ್ ಡಿಸಿಷನ್ ಬರಕ್ ಸಾಧ್ಯ ಇಲ್ಲ. ಹೌದು ಹೌದು. ಸೊ ಆ ಕಾರಣದಿಂದ ಎಲ್ಲ ಮಾತುಕತೆನಲ್ಲಿ ನಡೀತಿರೋದು. ಇವಾಗ ಮಾತಾಡ್ತಿರುವಂತದ್ದು ಇವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತಿರೋದು, ನಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಿರೋದು, ಇದು ಮಾತುಕತೆ ತಾನೆ. ಓಕೆ, ಇನ್ನೊಂದು ಸಾಲ ಮನ್ನಾದ ವಿಚಾರವಾಗಿ ಒಂದ್ ರೀತಿಯಾಗಿ ಒಮ್ಮತಕ್ಕೆ ಬಂದಿದ್ದಾರೆ, ಅದೊಂದು ಕಾಂಕ್ರೀಟ್ ಆಗಿದ್ಯಾ ಒಂದು ಮ್ಯಾಟರ್ ಅಂತ ನೋಡಿ. ಇವಾಗ ಸಾಲ ಮನ್ನಾದ ವಿಚಾರದಲ್ಲಿ ಮೊದಲನೇದಾಗಿ ಇದು JDS ಯಾವ ಒಂದು ಪ್ರಣಾಳಿಕೆಯಲ್ಲಿ ಅದನ್ನ ಸಾಲ ಮನ್ನಾದ ಬಗ್ಗೆ ವಿಚಾರ ಮಾಡಿದ್ರು. ಸೊ ಅವಾಗ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು, ಕಾಂಗ್ರೆಸ್ ಪಕ್ಷ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ವಿತೌಟ್ ಕಂಡೀಷನ್ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಾಗ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸೋನಿಯಾ ಗಾಂಧಿ ಅವ್ರ ಕಡೆ ಚರ್ಚೆ ಆಗಿದೆ, ರಾಹುಲ್ ಗಾಂಧಿ ಅವ್ರ ಕಡೆ ಚರ್ಚೆ ಆಗಿದೆ. ಸೊ ಇದ್ರ ಬಗ್ಗೆ ಒಂದು ತರದ ಯಾವ್ದೋ ಒಂದು ತರದ ಒಮ್ಮತ ಇದೆ. ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋಂಥದ್ದು ಇವಾಗ ಇನ್ನ ಒಂದು ಪ್ರಕ್ರಿಯೆ ಆಗ್ಬಿಟ್ಟು ಅದು ಅಲ್ಟಿಮೇಟ್ಲಿ ಡಿಸೈಡ್ ಆಗುತ್ತೆ. ಓಕೆ, ಧನ್ಯವಾದ ಬ್ರಿಜೇಶ್ ಅವರು ಮಾತನಾಡಿದ್ದಕ್ಕೆ.